ಸಿನಿಮಾ ಅಂದರೆ ನನಗೆ ಹುಚ್ಚಿತ್ತು. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಇಲ್ಲ ಏನಾದರೂ ಒಂದು ಡೈರೆಕ್ಷನ್ ಮಾಡಬೇಕು ಅಂತೇಳಿ. ಕಾಲ ನನಗೆ ತುಂಬ ದೂರ ತಳ್ಕೊಂಡೋಯ್ತು. 23 ವರ್ಷ ತಳ್ಕೊಂಡೋಯ್ತು. ಆದರೆ 23 ವರ್ಷ ಆದಮೇಲೆ ಗಾಂಧಿನಗರಿಗೆ ಪ್ರೊಡ್ಯೂಸರಾಗಿ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸರ್, ಸಿನಿಮಾ ಟೀಸರ್ ಇಂದ ಟ್ರೈಲರ್ ಇಂದ ಸೌಂಡ್ ಮಾಡಿದಂತ ಸಿನಿಮಾ ಇದು. ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ. ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡ್ತಿದ್ರಿ? ನಿಮ್ಮವರೆಲ್ಲ ಸಿನಿಮಾ ನೋಡಿದ್ರು, ಸಿನಿಮಾ ನೋಡಿದವ್ರು ಏನು ಹೇಳಿದ್ರು? ಈಗ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದಾಗಿನಿಂದನೂ ಈ ರೂಲರ್ಸ್ಗೆ ಸುಮಾರು ಜನ ಅಭಿಮಾನಿಗಳಾಗಿದ್ದಾರೆ. ಯಾವ ಥರ ಅಭಿಮಾನಿಗಳಾಗಿದ್ದಾರೆ ಅಂತಂದರೆ, 22 ವರ್ಷ ಆಗಿದೆ ತಾಯಿ ಮಗಳದ್ದು ಸೆಂಟಿಮೆಂಟು ಸಿನಿಮಾ ಬಂದು. ಇದು ಮೊದಲನೇ ಆಗಿ ಈ ಸಂವಿಧಾನ ನಮ್ಮ ನ್ಯಾಯಸಮ್ಮತವಾಗಿ ನಾವು ನಿಧಾನವಾಗಿ ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ. ಪ್ರತಿಯೊಂದು ಜಾಗದಲ್ಲೂ ರೂಲರ್ಸ್ ಅನ್ನೋದು ನಮ್ಮ ಮಾಧ್ಯಮದವರಾಗಿರ್ಬೋದು, ನಮ್ಮ ಪತ್ರಿಕೆಯವರಾಗಿರ್ಬೋದು, ಸ್ನೇಹಿತರು ಸುಮಾರು ಜನ ಏನು ಸಾರ್ ನಿಮ್ಮದೇ ಸದ್ದು ಓಡ್ತಾ ಇದೆಯಲ್ಲ ಸರ್ ಅಂತಂದರೆ ಥ್ಯಾಂಕ್ ಯು ಅಂತ ಹೇಳೋದು ನಾನು. ಖಂಡಿತ. ಈಗ ನಮ್ಮ ಡಿಸ್ಟ್ರಿಬ್ಯೂಟರು ನನ್ನ ಸ್ನೇಹಿತರಾದ ಹೇಮಂತ್ ಅವರು 80 ಥಿಯೇಟ್ರ್ಗಳು ಕೊಟ್ಟಿದ್ದಾರೆ. ಮತ್ತು ಮಾಲೊಂದು 5 ಮೇಲೆ ಕೊಡಿ ಅಂತ ಹೇಳಿದ್ದೀನಿ. ಮಾಲ್ಗಳಲ್ಲಿ ಕೊಡ್ತಾ ಇದ್ದಾರೆ ಅವರು. ಎಲ್ಲ ನನಗೆ 100 ಥಿಯೇಟ್ರ್ ಕೊಡಿ ಅಂತ ಫಸ್ಟೇ ಹೇಳಿದ್ದೀವಿ. ಪ್ಲಸ್ಸು ಅವರು ಒಂದು 85 ಕೊಡ್ತಾ ಇದ್ದಾರೆ. ತುಂಬ ಸಂತೋಷ. ಅವರು ಹೇಳೋದೇ ಇಲ್ಲ, ಬೆಂಡ್ ತರ್ತಾರೆ, ಕೈ ಕೊಡ್ತಾರೆ, ಆಗ ಮಾಡ್ತಾ ಇದ್ದಾರೆ. ವೀರೇಶಲ್ಲೇ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉದಯ್ ಭಾಸ್ಕರ್ ಅಂತ, KGF ಇಂದ ಬರ್ತಾ ಇದ್ದೀನಿ. ದ ರೂಲರ್ಸ್ ಫಿಲಿಮ್ ಡೈರೆಕ್ಟರ್ ನಾನು. ಸಿನಿಮಾಟೋಗ್ರಫಿ, ಎಡಿಟಿಂಗ್ ಎಲ್ಲ ಮಾಡಿದ್ದೀನಿ. ಎ ಬೆಳಗೆರೆ ಸಿನಿಮಾ ಅಡಿಯಲ್ಲಿ ಅಶ್ವಥ್ ಬೆಳಗೆರೆ ಸರ್ ಪ್ರೊಡ್ಯೂಸ್ ಮಾಡಿರೋ ಈ ಫಿಲಿಮ್ಗೆ ಸಂದೇಶ್ ಅನ್ನೋರು ಕತೆ ಬರೆದಿದ್ದಾರೆ. ಅವರೊಂದು ಹೋರಾಟಗಾರ. ನಿಜ ಕತೆ ಇದು. ಕೋಲಾರಲ್ಲಿ ನಡೆದಿರೋಂಥ ನಿಜ ಘಟನೆ ನಾವು ತಗೊಂಡು ಈ ಸಿನಿಮಾನ ಕೊಟ್ಟಿದ್ದೀವಿ. ಎಲ್ಲರೂ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡಿದ್ದೀನಿ ಅಂತ, ಬಟ್ ಎಲ್ಲ ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಅದೇ ಥರ ಜನ ಎಲ್ಲ ನೋಡಿ ನಮ್ಗೆ ಸಪೋರ್ಟ್ ಮಾಡಿ, ನಮ್ಗೆ ಗೆಲ್ಲಿಸಿ, ನಮ್ಗೆ ಎಂಕರೇಜ್ ಮಾಡಿ. ಮುಂದೆ ಇದೇ ಥರ ಜಾಸ್ತಿ ನಾವು ಮಾಡಬೇಕು. ನಾಳೆ ಫಿಲಿಮ್ ರಿಲೀಸ್ ಆಗ್ತಾಯಿದೆ 30ನೇ ತಾರೀಕು. ಎಲ್ಲ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಫ್ಯಾಮಿಲಿ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲ, ನಾನು ಆ್ಯಕ್ಚುಲಿ ಅದು ನಿಜ ಹೇಳ್ಬೇಕಂದ್ರೆ ನಾನು ಯಾರ ಹತ್ರನೂ ವರ್ಕ್ ಮಾಡಿಲ್ಲ. ಇದು ನನ್ನ ಯಾರ ಹತ್ರನೂ ಅಸ್ಟೆಂಟಾಗೂ ವರ್ಕ್ ಮಾಡಿಲ್ಲ. ನಾನೊಂದು ಇನ್ಸ್ಟಿಟ್ಯೂಟಲ್ಲಿ ಓದಿದ್ದೀನಿ ಅಷ್ಟೇ. ಓದ್ಬಿಟ್ಟು ನಾನು ಸಿನಿಮಾ ಮಾಡಿರೋದು. ಇದಕ್ಕೆ ಮುಂಚೆ 3 ತಮಿಳ್ ಫಿಲಿಮ್ ನಾನು ಕ್ಯಾಮ್ರಾಮ್ಯಾನಾಗಿ ವರ್ಕ್ ಮಾಡಿದ್ದೀನಿ. ಅದಾದಮೇಲೆ ಡೈರೆಕ್ಷನ್ಗೆ ಟ್ರೈ ಮಾಡ್ತಾ ಇದ್ದೆ. ಬಟ್ ನಾನು ಚಾನ್ಸ್ ಸಿಕ್ಕಿದ್ದು ಸಿನಿಮಾಟೋಗ್ರಾಫರ್ ಆಗಿ. ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ತುಂಬ ಚೆನ್ನಾಗಿತ್ತು ನನಗೆ. ಡೆಬ್ಯೂ ಸಿನಿಮಾ. ಹೌದು. ಇಲ್ಲ, ಆ ಥರ ಅಂದರೆ ಇದು ನಮಗೆ ಒಂದು ಚಾನ್ಸ್ ಸಿಕ್ತು ನಾವು ಹುಡುಕ್ತಾ ಇದ್ದಾಗ. ಅದೇ ರೀತಿಯಾಗಿ ಅದು ಕಥೆನೂ ಚೆನ್ನಾಗಿತ್ತು. ಒಂದು ರಿಯಲ್ ಸ್ಟೋರಿ ಅಲ್ವಾ. ಈ ಥರ ಒಂದು ರಿಯಲ್ ಸ್ಟೋರಿ ರಿಯಲಾಗಿ ನಡೆದಿರೋದು ನಿಮಗೆ ಗೊತ್ತಿರೋದು, ನೋಡಿರ್ತೀರ. ಸೊ ಇದನ್ನು ಯಾಕೆ ನಾವು ಮಾಡಬಾರ್ದು ಅಂತ, ಇದೊಂದು ಆಪರ್ಚುನಿಟಿ. ನಾನು ಒಂದು ಲವ್ ಸ್ಟೋರಿ ಆ ಥರ ಎಲ್ಲ ಮಾಡೋ ಥರ ಮಾಡ್ಬೋದಾಯಿತು. ಬಟ್ ಇದೊಂದು ಒಳ್ಳೆಯ ಕತೆ ಇದೆ, ಒಂದು ನಿಜ, ಒಂದು ಹೆಣ್ಮಗಳದ್ದು ಒಂದು ಸ್ಟ್ರಗಲ್ ಇದೆ. ಇದನ್ನು ಯಾಕೆ ಮಾಡಬಾರ್ದು ಅಂತ ನಾನು ಮಾಡಿದೆ. ಇದೊಂದು ಸಿಕ್ಕಿರೋದು ನಮಗೆ ಒಂದು ಲಕ್ಕೆ. ಇದು ಈ ಥರ ಒಂದು ಸಬ್ಜೆಕ್ಟು. ಹಾಂ ಸರ್, ಸ್ವಲ್ಪ ಸಿನಿಮ್ಯಾಟಿಕ್ ಟಚ್ ಕ್ಲೈಮ್ಯಾಕ್ಸಲ್ಲೆಲ್ಲ ಸ್ವಲ್ಪ ಕೊಟ್ಟಿದ್ದೀವಿ. ಯಾಕಂದರೆ ಸಿನಿಮಾ ಇದು ರಿಯಲ್ ಹಂಗೆ ಮಾಡಿಬಿಟ್ರೆ ಜನ ನೋಡಲ್ಲ. ಅವರು ಬರೋದೇ ಥಿಯೇಟ್ರಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ನಾವು ಒಂದು 20% ಅಷ್ಟೇ ನಾವು ಸಿನಿಮಾ ಲಿಬರ್ಟಿ ತೊಗೊಂಡಿದ್ದೀವಿ. 80% ರಿಯಲಾಗಿ ಏನು ನಡೀತೋ ಸ್ಟೋರಿಯಲ್ಲಿ, ಕ್ಯಾರೆಕ್ಟ್ರ್ ಹೆಸರಾಗಲಿ ಎಲ್ಲ ಹಂಗೆ ಮಾಡಿದ್ವಿ. ಇದು ಬಂದು ಕೋಲಾರಲ್ಲಿ ನಡೆದಿರೋ ಇನ್ಸಿಡೆಂಟು. ಸ್ಟೋರಿ ರಿವೀಲ್ ಮಾಡಬಾರ್ದು ಅಂತ ಒಂದು ಇದಿದೆ ಮೇಡಮ್. ಎಲ್ಲ ಥಿಯೇಟ್ರಲ್ಲಿ ನೋಡಬೇಕು. ಬಟ್ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬೇಕು. ಸ್ಪೆಷಲಿ ಅಮ್ಮ, ಅಪ್ಪ, ಮಗಳು, ಓದಕ್ಕೆ ಹೋಗೋ ಮಗಳು, ಮನೆ ಬಿಟ್ಟು ಆಚೆ ಓದ್ಬಿಟ್ಟು ಬರೋ ಒಂದು ಹೆಣ್ಮಕ್ಳು ಅವರು ಪ್ಯಾರೆಂಟ್ಸ್ ನೋಡ್ಬೇಕಾಗಿರೋ ಒಂದು ಸಿನಿಮಾ. ದಯವಿಟ್ಟು ಬನ್ನಿ ಥಿಯೇಟ್ರಲ್ಲಿ ನೋಡಿ, ನಮಗೆಲ್ಲ ಸಪೋರ್ಟ್ ಮಾಡಿ.
ವಿಶಾಲ್ ಅಂತ ಡಿ ರೂಲರ್ ಸಿನಿಮಾದ ಹೀರೋ. ತುಂಬಾ ಖುಷಿ ಆಗುತ್ತೆ ನನಗೆ ಈ ಪಾತ್ರ ಸಿಕ್ಕಿದ್ದಕ್ಕೆ. ಯಾಕೆಂದರೆ ಫಸ್ಟ್ ಹಾಫು ಲವರ್ ಬಾಯ್ ಥರ ಇರ್ತೀನಿ, ಸೆಕೆಂಡ್ ಹಾಫು ಗೊತ್ತಿಲ್ಲ, ರಿವೀಲ್ ಮಾಡೋಂಗಿಲ್ಲ. ಸೊ ತುಂಬಾ ಖುಷಿ ಆಗ್ತಿದೆ ಈ ಪಾತ್ರ ಕೊಟ್ಟಿದ್ದಕ್ಕೆ. ನಮ್ಮ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಸ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವಿಶಾಲ್ ಈ ಹಿಂದೆ ಸಿನಿಮಾ ಮಾಡಿದ್ರಾ? ಬೇರೆ ಬೇರೆ ಯಾವ್ದು? ಬೇಸಿಕಲಿ ನಾನು ಥಿಯೇಟರ್ ಆರ್ಟಿಸ್ಟು. ಮೈಸೂರಲ್ಲಿ ಡಿಪ್ಲೊಮಾ ಇನ್ ಥಿಯೇಟರ್ ಮಾಡಿದ್ದೀನಿ, ರಂಗಾಯಣ ಮಾಡಿದ್ದೀನಿ. ಮುಂಚೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡ್ತಿದ್ದೆ. ಯಾವ್ಯಾವ ಸಿನಿಮಾ? ಕೊನೆಯ ಸಿನಿಮಾ ನಾನು ಮಾಡಿದ್ದು ಬದ್ಮಾಶ್ ಅಂತ, ಡಾಲಿ ಧನಂಜಯ ಸರ್ದು ಅಸಿಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡಿದ್ದೀನಿ. ನಂತರದಲ್ಲಿ ಮಾಡಲಿಂಗ್ ಮಾಡಿದ್ದೀನಿ, ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದೆ. ಮೊದಲನೇ ಸಿನಿಮಾ, ಡೆಬ್ಯೂ ಸಿನಿಮಾ ಅಂದ್ರೆ ಒಂದಿಷ್ಟು ಕೆಲಸಗಳಿರುತ್ತೆ. ನಾಳೆ ಸಿನಿಮಾ ರಿಲೀಸ್, ಹೌದು. ಎಕ್ಸೈಟೆಡ್ ಆಗಿದ್ದೀರಾ? ತುಂಬಾ ಖುಷಿ ಇದೆ, ಒಂದು ಕಡೆ ಎಕ್ಸೈಟ್ಮೆಂಟ್ ಇದೆ. ಯಾಕೆಂದರೆ ಯಾರೇ ಡೆಬ್ಯೂಟೆಂಟ್ಗಾಗಲಿ ಅವ್ರ ಫಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗೋದೇ ಒಂದು ಕನಸಾಗಿರುತ್ತೆ. ಸೊ ಅದು ತುಂಬ ಖುಷಿ ಇದೆ, ಭಯ ಇದೆ, ಒಂದು ಹೆಮ್ಮೆ ಕೂಡ ಇದೆ. ಸೊ ಈ ಚಿತ್ರ ಮಾಡಿದ್ದಕ್ಕೆ ನನಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಿತು ಗೌಡ ಅಂತ. ನಾನು ದ ರೂಲರ್ಸ್ ಚಿತ್ರದಲ್ಲಿ ನಾಯಕಿಯಾಗಿ ಹೀರೋಯಿನ್ ಪಾರ್ಟ್ ಮಾಡಿದ್ದೀನಿ. ಈ ಹಿಂದೆ ಯಾವ್ದಾದ್ರು ಸಿನಿಮಾ ಮಾಡಿದ್ರಾ? ಈ ಸಿನಿಮಾದಲ್ಲಿ ಪಾತ್ರ ಏನು? ಈ ಹಿಂದೆ ಸಿನಿಮಾ ಯಾವುದು ಮಾಡಿಲ್ಲ, ಇದು ನನ್ನ ಮೊದಲನೇ ಚಿತ್ರ. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಒಂದು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಆ್ಯಂಡ್ ಒಂದು ಬಡ ಕುಟುಂಬದಿಂದ ಬಂದಿರ್ತೀನಿ. ಆ ಬಡ ಕುಟುಂಬದಿಂದ ಬಂದಂಥ ಹುಡುಗಿ ಯಾವ ಥರ ಎಲ್ಲ ಸಮಾಜದಲ್ಲಿ ಶೋಷಣೆಗೊಳಗಾಗ್ತಾಳೆ, ಅದು ಆದಮೇಲೆ ಅವಳಿಗೆ ಏನಾಗ್ತಾಳೆ ಅನ್ನೋದೇ ಸಸ್ಪೆನ್ಸ್ ಇದೆ. ಮೊದಲನೇ ಸಿನಿಮಾ. ಹೌದು. ಖುಷಿ ಇದೆ. ಏನು ಹೇಳ್ತಾರೆ ಸಿನಿಮಾ ನೋಡಿದ್ರು ಈಗೆಲ್ಲ ನಿಮ್ಮ ಪೇರೆಂಟ್ಸ್ ಫ್ಯಾಮಿಲೀಸ್ ಎಲ್ಲ ಬಂದಿದ್ದಾರೆ? ತುಂಬ ಖುಷಿ ಆಗ್ತಿದೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇಲ್ಲಿ ಬಂದವರು ಸಹ ಮೂವಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ. ಹಾಗೆ ನಮ್ಮ ಹೊಸ ಪ್ರತಿಭೆಗಳನ್ನ ಗೆಲ್ಲಿಸ್ಬೇಕು ಅಂತ ಎಲ್ಲರಲ್ಲೂ ನಾನು ಕೇಳ್ಕೊತೀನಿ ಸರ್. ಇಲ್ಲ, ಆ್ಯಕ್ಟಿಂಗ್ ಕೋರ್ಸ್ ಎಲ್ಲ ಏನೂ ಮಾಡಿಲ್ಲ, ಇದು ನನ್ನ ಮೊದಲನೇ ಚಿತ್ರ. ಡೈರೆಕ್ಟಾಗಿ ಕ್ಯಾಮ್ರಾಗೆ ಬಂದಿರೋದು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ದುರ್ಗಾ ಬುಡ್ಡಿದೀಪ ಅಂತ, ಕೋಲಾರ, ರಂಗಭೂಮಿ ಕಲಾವಿದೆ. ಅಫ್ಕೋರ್ಸ್ ಫಸ್ಟ್ ನನಗೆ ತುಂಬ ಭಯ ಆಗ್ತಾ ಇದೆ, ಇನ್ನೂ ಶಿವರಿಂಗ್ ಇನ್ನೂ ಹೋಗಿಲ್ಲ. ಯಾಕಂತಂದರೆ ನನ್ನ ಏಜಿಗೂ ಮೀರಿರ್ತಕ್ಕಂಥ ಕ್ಯಾರೆಕ್ಟರ್ ಇದು. ಸೊ ಹಂಗಾಗಿ ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಏನು ಹೇಳ್ತಾರೆ ಅನ್ನೋದು ತುಂಬ ಇನ್ನೂ ನನಗೆ ಭಯ ಹೋಗಲಿಲ್ಲ. ಬಟ್ ಅಫ್ಕೋರ್ಸ್ ಇವಾಗ ಇಷ್ಟು ಜನ ನೋಡಿರೋರೆಲ್ಲ ಹೇಳ್ತಿದ್ದಾರೆ ತುಂಬ ನ್ಯಾಚುರಲಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ನನಗಿನ್ನೂ ಧೈರ್ಯ ಸಾಕಾಗ್ತಾ ಇಲ್ಲ. ಎಕ್ಸೈಟ್ಮೆಂಟ್ ಇದೆ, ಬಟ್ ಭಯ ಅನ್ನೋದು ಇನ್ನೂ ಜಾಸ್ತಿ ಇದೆ ನನಗೆ. ನೋಡೋಣ, ಪ್ರೇಕ್ಷಕರೆಲ್ಲ ನೋಡಿ ಅವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನನ್ನ ಖುಷಿನ ಹೇಗೆ ನಾನು ವ್ಯಕ್ತಪಡಿಸ್ತೀನಿ ಅನ್ನೋದ್ರ ಮೇಲೆ ನಿಂತಿದೆ ಮೇಡಮ್. ನಮಸ್ತೆ, ನನ್ನ ಹೆಸರು ಪುನೀತ್ ರಾಜ್ ಅಂತ. ಇದರಲ್ಲಿ ಡೈರೆಕ್ಟ್ರು, ಸ್ಕ್ರೀನ್ ಡೈರೆಕ್ಟ್ರು ಮತ್ತು ಕೋ ಡೈರೆಕ್ಟ್ರು ವಿಲನ್ ಆಗಿ ಮಾಡಿದೆ. ನಿಮ್ಗೆ ಗೊತ್ತಿದ್ದಾಗೆ ಸಿನಿಮಾ ನೋಡಿದಿರಾ. ನಾವು ಹೇಗೆ ಹೇಳಿದ್ರು ನಮ್ಮ ಸಿನಿಮಾ ನಾವು ಹೇಗಾದರೂ ಹೊಗಳ್ತೇವೆ. ನೀವು ಇದ್ರ ಬಗ್ಗೆ ಹೇಗೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡಿ. ಒಂದು 15 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಡೈಲಾಗ್ ಡೈರೆಕ್ಟ್ರು, ಕೋ ಡೈರೆಕ್ಟ್ರು, ಅಸೋಸಿಯೇಟ್ ಕೆಲಸ ಮಾಡಿದ್ದೀನಿ. ಮುಂಚೆ KGF ಎಲ್ಲ ಮಾಡಿದ್ದೀನಿ, ನಾನಿ ಅಂತ ಮಾಡಿದ್ದೀನಿ. ಈಗ ಭೈರತಿ ರಣಗಲಲ್ಲಿ ಮಾಡಿದ್ದೀನಿ, ಮತ್ತು ಲವ್ಲಿಯಲ್ಲಿ ಮಾಡಿದ್ದೀನಿ. ನಾವು ಮುಂಚೆ ಮಾಡಿರೋ ಸಿನಿಮಾ ಎಲ್ಲ ಕಮರ್ಷಿಯಲಾಗಿ ಮಾಡಿದ್ವಿ. ಇದ್ಯಾವುದು ಒರಿಜಿನಲ್ ಕತೆ ಇಟ್ಕೊಂಡು ಸಿನಿಮಾ ಮಾಡಿರಲಿಲ್ಲ. ಇದು ಫಸ್ಟ್ ಟೈಮ್ ನಡೆದಿರೋ ಕಥೆನೇ ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿರೋದು. ತುಂಬ ಚಾಲೆಂಜಸ್ ಇರುತ್ತೆ. ಲೋಕಲ್ಲಾಗಿ ಆ ನೇಟಿವಿಟಿ ತಕ್ಕಂಗೆ ಸಿನಿಮಾ ಥರ ಕಟ್ಕೊಡ್ಬೇಕು. ಮತ್ತು ನಡೆದಿರೋ ಘಟನೆ ಆಗಿ ನಾವು ತೋರ್ಸೋಕ್ಕಾಗಲ್ಲ. ಅದನ್ನ ಒಂದು ಸ್ವಲ್ಪ ಸಿನಿಮಾ ಫಾರ್ಮೆಟಲ್ಲಿ ಮಾಡಿ ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಿಮಗೆ ತೋರಿಸಿದ್ವಿ. ಇದೊಂದು ಬಡವರು ಮತ್ತು ಶ್ರೀಮಂತರ ಮಧ್ಯೆ ಹೋರಾಡ್ತಕ್ಕಂಥ ಕತೆ. ಇದು ಒಂದು ತಾಯಿ ಮಗಳ ಕತೆ. ಹಾಗಾಗಿ ಇದು ಎಲ್ಲ ವರ್ಗದವರು ಸಿನಿಮಾ ನೋಡ್ಬೇಕು. ಇದು ಯಾವುದೇ ಜಾತಿ ಕೆಟಗರಿಗೆ ಸಂಬಂಧಪಟ್ಟದ್ದಲ್ಲ. ಹಾಗಾಗಿ ಎಲ್ಲ ಹೊಸಬ್ರು ಮಾಡಿರೋಂಥ ಸಿನಿಮಾ ಇದು. ಈ ಸಿನಿಮಾ ಮಾಡಿರ್ತಕ್ಕಂಥವ್ರು ಅಶ್ವಥ್ ಬಳಗೆರೆ ಅಂತ, ಇದು ಫಸ್ಟ್ ಟೈಮ್ ಮಾಡಿರೋದವರು. ಮತ್ತು ಕರುಣಾ ಸರ್ ಅಂತ, ಕರುಣಾ ಅಂತ ಅವ್ರ ಹೆಸರು. ಇದು ಈ ಮ್ಯೂಸಿಕಲ್ಲಿ ಮಾಡಿರೋದು ಅವ್ರ ಸೆಕೆಂಡ್ ಮೂವಿ. ಇದಕ್ಕೆ ಡೈರೆಕ್ಷನ್ ಮತ್ತು DOP ಎಡಿಟಿಂಗ್ ಮಾಡಿರೋದು ಉದಯ್ ಭಾಸ್ಕರ್ ಅಂತ. ಹಾಗಾಗಿ ಇದು ಸಂದೇಶ್ ಅವರ ಹೋರಾಟದ ಕತೆ. ಹಾಗಾಗಿ ಆ ಕಥೆನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ. ನಿಮಗೆ ನಾವು ಹೇಗೆ ಹೇಳಿದ್ರು ಸಿನಿಮಾ ಜನ ಅದನ್ನು ನೋಡಿಬಿಟ್ಟು ಅದ್ರ ಬಗ್ಗೆ ಏನೇ ಮಾತಾಡಿದ್ರು ಜನಕ್ಕೆ ಕೊಟ್ಟಿದ್ದೀವಿ. ಎಲ್ಲರೂ ನಾನು ಥಿಯೇಟ್ರಲ್ಲಿ ಬ್ಯಾಕ್ ಸೈಡಲ್ಲಿ ಇರ್ತಿದ್ದೆ. ಜನದ್ದೆಲ್ಲ ರೆಸ್ಪಾನ್ಸ್ ಬೇರೆ ಥರ ಇತ್ತು. ಯಾಕಂದರೆ ಸಿನಿಮಾ ನಾವು ನೋಡ್ತಿದ್ದೀವಿ. ಈಗ ಈ ಸಿನಿಮಾ ಬರೋ ಟೈಮಲ್ಲಿ ತುಂಬ ಎಲ್ಲ ಫೀಲ್, ತಾಯಿ ಮಗಳ ಫೀಲ್ ನೋಡ್ತಾಯಿದ್ರು. ಮತ್ತು ಸಿನಿಮಾದ ಕಂಟೆಂಟ್ ಅವ್ರಿಗೆ ಇಷ್ಟ ಆಗಿದೆ. ಯಾಕಂದರೆ ಅಡಿಬಡಿ ಸಿನಿಮಾ ಅಲ್ಲ ಇದು. ಇದೊಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಸಂವಿಧಾನದ ಒಂದು ಹಾದಿಯಲ್ಲಿ ನಡೀತಕ್ಕಂಥ ಸಿನಿಮಾ. ತುಂಬ ಜನ ಎಲ್ಲ ಅದ್ರ ಬಗ್ಗೆ ನನಗೆ ಫೀಲ್ ಮಾಡ್ಕೊಂಡಿದ್ದಾರೆ.
ಖಂಡಿತ ಜನ ಮನದಲ್ಲಿ ಉಳಿತೈತಿ ಅಂತ ಅನ್ಕೋದು. ಹೆಸರು ಕರುಣ ಅಂತ, ಮ್ಯೂಸಿಕ್ ಡೈರೆಕ್ಟರ್. ಈ ಫಿಲ್ಮ್ಗೆ ಮ್ಯೂಸಿಕ್ ಮಾಡಿದ್ದೀನಿ. ನನಗೆ ಈ ಅವಕಾಶ ಕೊಟ್ಟ ಅಶ್ವಥ್ ಬಲಗೆರೆ ಸರ್, ಉದಯ್ ಭಾಸ್ಕರ್ ಮತ್ತು ಎಲ್ಲ ಫ್ರೆಂಡ್ಸು, ನನ್ನ ಫ್ರೆಂಡ್ಸು, KGF ಎಲ್ಲ ಫ್ರೆಂಡ್ಸು ಎಲ್ರಿಗೆ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಸಿನಿಮಾ ಎಲ್ಲ ಸಾಂಗ್ಸ್ ಚೆನ್ನಾಗಿ ಬಂದಿದೆ, ಮ್ಯೂಸಿಕ್ ಚೆನ್ನಾಗಿ ಮಾಡಿದೆ ಅಂತ ಅಂದ್ಕೊಂಡಿದ್ವಿ. ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಫಿಲ್ಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಕೈಲಿ ಏನೇ ಮಾಡಬೇಕಾ ಅದೆಲ್ಲ ಮಾಡಿದ್ವಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಫಿಲಿಮ್ನ ನೋಡಬೇಕಂತ ನಮ್ಮ ಸರ್ ಈ ಹಿಂದೆ ಯಾವ ಸಿನಿಮಾ ವರ್ಕ್ ಮಾಡಿದ್ರಾ ಮ್ಯೂಸಿಕ್ ಆಗಿ ಇದಕ್ಕೆ ಮುಂದೆ ಇದು ಸೆಕೆಂಡ್ ಫಿಲಿಮ್ ಇದು. ಯಾವ ಸರ್ ಫಸ್ಟ್ ಪ್ರತ್ಯಂಗರ ದೇವಿ ಅಂತ ಒಂದು ದೇವ್ರ ಫಿಲಿಮ್ ಮಾಡಿದ್ವಿ. ಇದು ಕನ್ನಡದೇ. ಬೇರೆ ಮೂವೀಸ್ಗೆಲ್ಲ ಬ್ಯಾಕ್ಗ್ರೌಂಡ್ ಇದೆಲ್ಲ ವರ್ಕ್ ಮಾಡಿದ್ವಿ. ನಾನೊಂದು ಸುಮಾರು ಒಂದು 20 ವರ್ಷದಿಂದ ನಾನು ಮ್ಯೂಸಿಕ್ ಮಾಡ್ತಾಯಿದ್ದೆ. ಪ್ರೈವೇಟ್ ಆಲ್ಬಮ್ಸ್, ಡಿವೋಷ್ನಲ್ ಸಾಂಗ್ಸ್ ಆ ಥರ ಮಾಡ್ತಾಯಿದ್ದೆ. ಇದು ಸೆಕೆಂಡ್ ಪಿಕ್ಚರ್ ಇದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಮೂವಿ ಆ್ಯಕ್ಚುಲಿ ನಾವು ಪ್ರಿವ್ಯೂ ನೋಡಿದ್ದೀವಿ. ಒಬ್ಬೊಬ್ಬರು ಒಂದೊಂದು ಪಾತ್ರ ಮನಸ್ಸು ಬಿಟ್ಟು, ಅಂದರೆ ಮನಸ್ಸಿಟ್ಟು ಫುಲ್ಲಾಗಿ ಮಾಡಿದ್ದಾರೆ. ಸೊ ಒಂದೊಂದು ರೋಲ್ ಆ್ಯಕ್ಚುಲಿ ನೆನೆಸ್ಕೋಬೇಕು. ಆ ಥರ ಈ ಜನ್ರೇಷನಲ್ಲಿ ಇಂಥ ಮೂವಿ ಬರೋದು, ಇಂಥ ಮೂವಿ ತೆಗಿಯೋದು, ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಒಂದೊಂದು ಆರ್ಟನ್ನು ಅಷ್ಟೊಂದು ಕ್ಲೀನಾಗಿ ಮಾಡಿದ್ದಾರೆ. ಈ ಸ್ಟೋರಿ ಅಂತೂ ನಿಜವಾಗ್ಲೂ ಇದು ಪ್ರಾಕ್ಟಿಕಲಿ ಇನ್ನು ಮುಂದೆ ನಡೆಯೋದು ಈ ಥರ ತುಂಬ ನಡೆಯುತ್ತೆ. ಬಟ್ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಕ್ಯಾಸ್ಟಿಸಮ್ ಎಲ್ಲಿ ಇರಬಾರ್ದು, ಎಲ್ಲರೂ ಒಂದೇ ಬ್ಲಡ್, ಒಂದೇ ಇದು, ಆ ಪ್ರಕಾರ ಮಾಡ್ಕೊಬೇಕು. ಅವ್ರ ಮದರ್ ರೋಲು ಮತ್ತು ಹೀರೋಯಿನ್ನು, ಹೀರೋ ಮತ್ತು ಡೈರೆಕ್ಷನ್ನು ಮತ್ತು ವಿಲ್ಲನ್ ರೋಲು ಒಬ್ಬೊಬ್ಬರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಈ ಮೂವಿ ನಾಳೆ ರಿಲೀಸ್ ಆದಮೇಲೆ ರಿಯಲಾಗಿ ಇದು ರೂಲರ್ಸ್ ಹೆಸರು ಮಾತ್ರ ಇಲ್ಲ, ಇದು ಡೆಫಿನೆಟ್ ಆಗಿ ಆಲ್ ಓವರ್ ಇಂಡಿಯಾ ಈ ಜೈ ಭೀಮ್ ರೂಲರ್ಸ್ ಅಂದರೆ ಯಾರು ಅಂತ ಟೋಟಲ್ ಟೀಮ್ ವರ್ಕ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಗೊತ್ತಾಗಬೇಕು, ಪ್ರಪಂಚದಲ್ಲಿ ಎಲ್ರಿಗೂ ಗೊತ್ತಾಗಬೇಕು. ಆ್ಯಕ್ಚುಲಿ ಇನ್ನೂ ಇದೇ ಥರ ಮೂವೀಸ್ ತುಂಬ ತೆಗಿಬೇಕು. ಪ್ರೊಡ್ಯೂಸರ್ ಅವ್ರಿಗೆ, ಡೈರೆಕ್ಟರ್ ಅವ್ರಿಗೆ ಇನ್ನೂ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರೂ ಒಂಥರ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡಲೇಬೇಕು. ನಾಳೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ. ಇಂಥ ಮೂವಿ ಲೈಫಲ್ಲಿ ಮಿಸ್ ಮಾಡಬಾರ್ದು. ಇದು ಅಷ್ಟೊಂದು ಚೆನ್ನಾಗಿದೆ ಮೂವಿ. ಇದು ರಿವ್ಯೂ ನಾಳೆ ನೋಡಿದ ಮೇಲೆ ಬಂದು ಹೇಳಿ ಎಲ್ಲರೂ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಇವಾಗ ಸುಮಾರು ಜನ ಬಂದು ಈ ಪ್ರಿವ್ಯೂಕ್ಕೆ ಬಂದು ನೋಡಿದ್ದೀರಾ. ಏನು ನೋಡಿದ್ದೀರಾ ಅಂದರೆ ಈ ಫಿಲ್ಮ್ ಬಿಗಿನಿಂಗಿಂದ ಒಂದು ರೆವಲ್ಯೂಷನರಿ ಮೆಥಡ್ನಲ್ಲಿ ಮಾಡಿದ್ದಾರೆ. ನಾನು ಫಸ್ಟ್ ಡೇಯಿಂದ ಎಂಡ್ವರೆಗೆ ನಾನು ಇದು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಫಸ್ಟ್ ಪೂಜೆ ಮಾಡುವಾಗ ಎಲ್ಲ ದೇವಸ್ಥಾನದಲ್ಲಿ ಒಂದು ಹಾಲಲ್ಲಿ ಮಾಡ್ತಾರೆ. ಈ ಪರ್ಟಿಕ್ಯುಲರ್ ಮೂವಿಗೆ ಮಯಾನದಲ್ಲಿ ಮಾಡಿದರು, ಮಸಾನಕ್ಕೆ ಹೋಗಿ ಅಲ್ಲಿಂದ ಮಾಡಿದರು. ಅದರಲ್ಲಿ ಲಾರ್ಡ್ ಬುದ್ಧ ಅವರು ಪಿಕ್ಚರ್ ಇಟ್ಕೊಂಡು ಶುರು ಮಾಡಿದರು. ಆಮೇಲೆ ಟೈಮು 12 o'clock ಮಾಡಿದರು. ಯಾಕೆ 12 o'clock ಅಂದರೆ ರಾಗ ಕಾಲದಲ್ಲಿ ಯಾವುದೋ ಕೆಲಸನೂ ಮಾಡಬಾರ್ದು ಎಂದು ಆ ಟೈಮ್ನಲ್ಲಿಯೇ ಇವರು ಶುರು ಮಾಡಿದರು. ಶುರು ಮಾಡಿ ಈ ದಿನವರೆಗೆ ಎಲ್ಲ ಕಾರ್ಯವನ್ನು ಕರೆಕ್ಟಾಗಿ ಮಾಡಿದ್ದಾರೆ. ಅದು ಒಂದು. ಇದರಲ್ಲಿ ನೋಡಿ, ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದಲ್ಲಿ ಹೆಂಗಿದೆ, ಆ ಕಾನೂನು ಹೆಂಗೆ ಯುಟಿಲೈಸ್ ಮಾಡಬೇಕೆಂದು ಕರೆಕ್ಟಾಗಿ ಯುಟಿಲೈಸ್ ಮಾಡಿದ್ದಾರೆ. ಡೈಲಾಗ್ಸ್ ಎಲ್ಲ ತುಂಬ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸ್ಟೋರಿ ಸಿಂಪಲ್ ಆಗಿದೆ, ವಿಲೇಜ್ ನಾಟ್ ಅದು. ಬಟ್ ಇದ್ರೇನು ವಿಷಯ ತುಂಬ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ. ಅದು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ನನಗೇನೆಂದರೆ ಈ ಫಿಲ್ಮಲ್ಲಿ ಡೈರೆಕ್ಟರ್ ಉದಯ್ ಭಾಸ್ಕರ್ ಅವರು ತುಂಬ ಹೆಂಗಿದ್ರೇನು ತುಂಬ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿದ್ದಾರೆ. ಆಸಿಫ್ ಈ ಹ್ಯಾಸ್ ಡನ್ 4 to 3 ಫಿಲ್ಮ್ಸ್ ಮಾಡಿರ್ತಾರ, ಒಂದು ಎಕ್ಸ್ಪೀರಿಯನ್ಸ್ ಥರ ಮಾಡಿದ್ದಾರೆ. ಅದು ಒಂದು ಪ್ಲಸ್ ಪಾಯಿಂಟ್. ನಮ್ಮ ಕರ್ನಾಟಕದವರು ಒಂದು 600 ಫಿಲ್ಮ್ಸ್, ಸಪ್ರೇಟ್ ಸಾಂಗ್ಸ್ ಇದೆಲ್ಲ ಮಾಡಿದ್ದಾರೆ. ಬೈ ಎಕ್ಸ್ಪೀರಿಯನ್ಸ್ ಮೇಲೆ ಇದು ಸೆಕೆಂಡ್ ಫಿಲ್ಮ್ ಅವ್ರಿಗೆ. ಫಸ್ಟ್ ಫಿಲ್ಮ್ ಇವ್ರ ಮ್ಯೂಸಿಕ್ಕಿಂದಾನೇ ಫಿಲ್ಮ್, ಅದು ಪ್ರತ್ಯಂಗರ ದೇವಿ ಎಂದು ಒಂದು ಡಿವೋಷನಲ್ ಫಿಲ್ಮ್, ಅದು ತುಂಬ ಚೆನ್ನಾಗಿ ಹೋಯಿತು ಬಿಕಾಸ್ ಆಫ್ ಈಸ್ ಮ್ಯೂಸಿಕ್. ಈ ಸೆಕೆಂಡ್ ಟೈಮ್ ಅದು ಈ ಫಿಲ್ಮ್ನಲ್ಲಿ ಮ್ಯೂಸಿಕ್, ಡೈರೆಕ್ಷನ್ ಪ್ಲಸ್ ಆ್ಯಕ್ಷನ್ಸ್ ಎಲ್ಲ ಮೂರು ಒಟ್ಟಿಗೆ ಸೇರಿಕೊಂಡು ಟ್ರಾವೆಲ್ ಮಾಡುತ್ತೆ. ಆ ಥರ ಫಿಲ್ಮ್ ಬರೋದು ತುಂಬ ಕಷ್ಟ. ಬಟ್ ಇವರು ಅಷ್ಟು ಈಸಿಯಾಗಿ ಮಾಡಿದ್ದಾರೆ. ನಾವೆಲ್ಲರೂ ಇವ್ರಿಗೆ ಕೋಆಪ್ರೇಟ್ ಮಾಡಬೇಕು. ಅದಕ್ಕೆ ಮುಂಚೆ ಬೆಳಗೆರೆ ಅವರು ಫಸ್ಟ್ ಫಿಲ್ಮ್ ಇದು ಬೆಸ್ಟ್ ಫಿಲ್ಮ್ ಆಗಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಬೆಳಗೆರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಉದಯ್ ಕುಮಾರು, ಆಮೇಲೆ ನನ್ನ ಬೆಸ್ಟ್ ಫ್ರೆಂಡ್ ಕರ್ಣ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಕ್ಯಾರೆಕ್ಟರ್ನಲ್ಲಿ ಒಬ್ಬೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಹೊಸಬರು,
ಎಕ್ಸ್ಪೀರಿಯನ್ಸ್ ಪರ್ಸನ್ ಒಬ್ಬರು ಮಾತ್ರ, ಬಟ್ ಇದ್ರೇನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲಿನೂ ಬೋರ್ ಇಲ್ಲ. ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಡಿಟಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ದಯವಿಟ್ಟು ನೀವು ಇದಕ್ಕೆ ಹೋಗಬೇಕು, ಥಿಯೇಟ್ರಿಗೆ ಹೋಗಬೇಕು, ನೋಡಿಬಿಟ್ಟು ನಿಮ್ಮ ಮಕ್ಕಳಿಗೆಲ್ಲ ತಿಳಿಸ್ಬೇಕು. ಲೈಫಲ್ಲಿ ಏನೇನು ನಡೀತಿದೋ ಅದೇ ಇವಾಗ ನಿಮಗೆ ಚಿತ್ರವಾಗಿ ತೋರಿಸಿದ್ದಾರೆ. ಇದ್ರ ಪ್ರಕಾರ ಹೋಗಬೇಕೆಂದು, ಕಾನೂನು ಕರೆಕ್ಟಾಗಿ ನಾವು ಮಾಡ್ಕೋಬೇಕು, ಫಾಲೋ ಮಾಡಬೇಕೆಂದು ಈ ಚಿತ್ರ ಮೂಲ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಇಷ್ಟುವರೆಗೆ ನಾನು ಕೋಆಪ್ರೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸು. ಎಲ್ರಿಗೂ ನಮಸ್ಕಾರ. ನಾವು ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷರು. ಇವತ್ತು ನಮ್ಮ ಕೋಲಾರದಲ್ಲಿ ಏನು ನಿಜ ಜೀವನದಲ್ಲಿ ನಡೆಯುವಂಥ ಒಂದು ಕಥೆನ ಕಷ್ಟಪಟ್ಟು ನಮ್ಮ ಅಶ್ವಥ್ ಬಳಿಗೇರವರು, ಸಂದೇಶ್ ಅವರು ಒಳ್ಳೆ ಫಿಲಿಮ್ ಮಾಡಿದ್ದಾರೆ, ಒಳ್ಳೆ ಗೀತೆಯನ್ನು ಮಾಡಿದ್ದಾರೆ. ಇದರಲ್ಲಿ ಕಷ್ಟಪಟ್ಟು ಒಳ್ಳೆ ಹೊಸ ಪ್ರತಿಭೆಗಳು ಚೆನ್ನಾಗಿ ಮಾಡಿದ್ದಾರೆ. ಭಾಳ ಕಣ್ಣಲ್ಲಿ ನೀರು ಬರ್ತಂಥ ಒಂದು ಸಂದೇಶ, ತಾಯಿ ಮಗಳು ಮಾಡಿದಂಥ ಒಂದು ಪಾತ್ರ ಇರ್ಬೋದು, ಭಾಳ ಚೆನ್ನಾಗಿ ಬಂದಿದೆ. ಅದು ನೋಡ್ತಾ ಇದ್ದರೆ ನಮ್ಮ ಕೋಲಾರದ ಒಂದು ನೈಜ ಕತೆ, ನಿಜವಾಗ್ಲೂ ಹಳ್ಳಿಗಳಲ್ಲಿ ನಡೆಯುವಂಥ ಕಥೆನ ತಂದಿದ್ದಾರೆ. ಅವ್ರಿಗೆ ತುಂಬ ಹ್ಯಾಂಡ್ಸಮ್ ಹೇಳ್ತೀನಿ. ಈ ಒಂದು ಸಿನಿಮಾನೆಲ್ಲ ನೋಡಿ ಗೆಲ್ಲಿಸಿ, ದಯವಿಟ್ಟು ಇಂಥ ಒಳ್ಳೆ ಪ್ರತಿಭೆಗಳ ಗೆಲ್ಲಿಸಿ ಅಂತ ನಿಮ್ಮಲ್ಲಿ ಕಲಕಲ್ಲೇ ಬೆಳ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಇದು ದ ರೂಲರ್ ಅಂದರೆ ಇದೊಂದು ಲವ್ ಸ್ಟೋರಿನ ಒಂದು ಸಂವಿಧಾನದಲ್ಲಿ ಹೆಂಗೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ ನೋಡಬೇಕು. ಪಿಕ್ಚರ್ ತುಂಬ ಚೆನ್ನಾಗಿದೆ. ಆಮೇಲೆ ಉದಯ್ ಭಾಸ್ಕರ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಮ್ಯೂಸಿಕ್ ಕರ್ಣ ಅವರು ತುಂಬ ಚೆನ್ನಾಗಿದೆ. ಎಡಿಟಿಂಗ್ ಸೂಪರ್ ಆಗಿದೆ. ಒಳ್ಳೆ ಮೂವಿ ಇದು. ಫಸ್ಟಿಂದ ಲಾಸ್ಟ್ ಗಂಟ ತುಂಬ ಇಂಟ್ರೆಸ್ಟ್ ಆಗಿದೆ. ಒಂದು ಚೂರು ಬೋರ್ ಆಗಲ್ಲ. ದಯವಿಟ್ಟು ಎಲ್ಲರೂ ಇದನ್ನು ಎಂಕರೇಜ್ ಮಾಡಿ ಇದನ್ನು ಎಲ್ಲರೂ ನೋಡ್ಬೇಕು ಥಿಯೇಟ್ರಲ್ಲಿ ಅಂತ ನನ್ನ. ದಿ ರೂಲರ್ಸ್ ಸಿನಿಮಾ ಗೆದ್ದಿದೆ. ಸಿನಿಮಾದಲ್ಲಿ ಬಡವ ಮತ್ತು ಶ್ರೀಮಂತ ಅನ್ನೋದನ್ನ ಎಳೆಯಾಗಿ ತೋರಿಸಿದ್ದಾರೆ. ತಾಯಿ ಮಗಳು ಮತ್ತೆ ಇದರಲ್ಲಿ ಒಂದು ಸಿನಿಮಾಟಿಕ್ ಆಗಿ ಏನು ಮಾಡಬೇಕು, ಸಂವಿಧಾನದ ವಿಷಯವಾಗಿ ಇಟ್ಕೊಂಡು ಸಿನಿಮಾ ಹೇಗೆ ಮಾಡಬೇಕು ಅನ್ನೋದನ್ನ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಸಿನಿಮಾ ಗೆದ್ದಿದೆ. ಎರಡು ಕಡೆ ಕಣ್ಣೀರು ಬರುತ್ತೆ. ಸಿನಿಮಾ ನೋಡುಗರಿಗೆ ಸಿನಿಮಾನ ಹಿಡಿದಿಡುತ್ತೆ. ಸಿನಿಮಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈಗ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ ಸಿನಿಮಾ ಹೆಂಗಿದೆ, ಹೆಂಗಿಲ್ಲ, ಏನಿದೆ, ಏನು ಕತೆ ಅಂತ. ಸೊ ನೀವು ಸಿನಿಮಾ ನೋಡಿದ್ದೀರಾ. ಈಗ ನಿಮಗೇನಾದರೂ ಕ್ವೆಶನ್ಸ್ ಕೇಳಬೇಕಾ? ಈ ಸಿನಿಮಾ ಅಸೋಸಿಯೇಟ್ ಡೈರೆಕ್ಟರ್ ನಾನು. ಸೊ ನಿಮ್ದೇನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ. ರೆಸ್ಪಾನ್ಸ್ ಅಂದರೆ ಈಗ ಥಿಯೇಟ್ರಿಗೆ ಬಂದು ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ಈಗ ನಾಳೆ ಬಂದು 30th ರಿಲೀಸ್ ಅನ್ನೋದು ಡೇಟ್ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆಗಿದ್ದು ಲೇಟು. ಸೊ ಅದಕ್ಕೆ ಒಂದು ಸ್ವಲ್ಪ ಪಬ್ಲಿಸಿಟಿ ಎಲ್ಲ ಲೇಟ್ ಆಯಿತು. ಸೊ ಈಗಾಗಲೇ ಬಂದು ನೋಡಿರೋರೆಲ್ಲ ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. ಹೀರೋಯಿನ್ ಪಾತ್ರ ಮಾತ್ರ ಅದ್ಭುತವಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೋಡಿ. ನಾನಂತೂ ಖರ್ಚು ತಗೊಂಡಿದ್ದೀನಿ. ಇಲ್ಲ, ಈ ಫಿಲ್ಮಲ್ಲಿ ನಾನು ಕಣ್ಣೀರು ಹೋಗಿರೋದು ಈ ಫಿಲ್ಮು. ಒಂದು ಮಾತೃದೇವ ತೆಲುಗುನು ಕನ್ನಡ ನೋಡಿದ್ದೀನಿ, ಅದರಿಂದ ಕಣ್ಣೀರು ಹೋಗಿದೆ. ಫಿಲಮ್ ಮಾತ್ರ ಸೂಪರ್ ಇದೆ. ಇದು PGಯಲ್ಲಿ ಹೆಣ್ಮಕ್ಳು, ಹಳ್ಳಿಯಿಂದ ಹೆಣ್ಮಕ್ಳು ಕಲಿಸಿದಾರಲ್ಲ, ಅವ್ರು ಪಕ್ಕ ನೋಡಬೇಕು. ಇವತ್ತು ನೋಡ್ಬೇಕಂದ್ರೂ ಸಿನಿಮಾ ಟ್ಯಾಕಿಸಲ್ಲಿ ನೋಡಬೇಕು. ಟ್ಯಾಕಿಸಲ್ಲಿ ನೋಡ್ರಿ. ಈ ಪಿಕ್ಚರ್ ತುಂಬ ಚೆನ್ನಾಗಿದೆ. ಎಲ್ಲ ನೀವು ಟಿವಿಯವ್ರು ನೀವೇನ ಎಲ್ಲರಿಗೂ ಹೇಳ್ಬೇಕು, ಪಬ್ಲಿಕ್ಗೆ ಸೂಪರ್ ಆಗಿದೆ. ಸೂಪರ್ ಪಿಕ್ಚರ್. ನಾನು ಇವತ್ತು ಈ ಮೂವಿ ನಾಳೆ ರಿಲೀಸ್ ಆಗ್ತಾ ಇದೆ. ಇವತ್ತು ಪ್ರೀಮಿಯರ್ ಶೋ ಇತ್ತು. ನಿಜವಾಗ್ಲೂ ಹೊಸ ಪ್ರತಿಭೆಗಳು ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಯಾರೂ ಹೊಸೊಬ್ರು ಥರ ಮಾಡಿಲ್ಲ, ಎಲ್ಲ ಹಳಬ್ರು ಥರ ಮಾಡಿದ್ದಾರೆ. ಸೀನಿಯರ್ಗಳು ಸ್ವಲ್ಪ ಒಂದಿಬ್ಬರು ಇದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ. ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ನಾನು ನೋಡಿಬಿಟ್ಟು ನಾನು ಆ್ಯಸ್ ಎ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಬನ್ನಿ. ನಾಳೆ ಮೂವಿ ರಿಲೀಸ್ ಆಗ್ತಿದೆ. ಫಸ್ಟು ಮೂವಿ ನೋಡಿ. ಏನು ನಡೀತಿದೆ ಅಟ್ ಪ್ರೆಸೆಂಟ್ ಸಿಚುವೇಶನ್ ಹಳ್ಳಿ ಕಡೆ ಸಿಟಿ ಕಡೆ ಅದನ್ನು ಅಚ್ಚುಕಟ್ಟಾಗಿ ಹಂಗೆ ತೋರಿಸಿದ್ದಾರೆ. ಯಾವುದ್ರಲ್ಲೂ ಅದರಲ್ಲಿ ಏನು ಬೇರೆ ಥರ ಏನು ತೋರಿಸಿಲ್ಲ. ಏನಿದೆ ಅದರಲ್ಲಿ ಅಚ್ಚಾಗಿ ತೋರಿಸಿದ್ದಾರೆ. ದಯವಿಟ್ಟು ಮೂವಿ ನೋಡಿ ಎಲ್ಲರೂ. ಥ್ಯಾಂಕ್ ಯು. ಜೈ ಭೀಮ್, ಜೈ ಸಂವಿಧಾನ. ಈ ಒಂದು ಸಿನಿಮಾ ನೋಡಿ ತುಂಬಾ ಖುಷಿ ಆಯಿತು. ಹೊಸ ಪ್ರತಿಭೆಗಳು ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಕುಟುಂಬ ಸಮೇತ ನೋಡ್ಬೋದಂಥ ಸಿನಿಮಾ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೀರೋನ್ನು ಹುಟ್ಟಿದಂಗಾಗಿದೆ. ಅವರು ಇದೇ ರೀತಿಯ ಫ್ಯೂಚರ್ ಚೆನ್ನಾಗಿ ಅವ್ರಿಗೆ ಒಳ್ಳೆ ಸಿನಿಮಾಗಳು ಸಿಗಲಿ ಅಂತ ನೋಡ್ತೀನಿ.
ತುಂಬ ಸಿನಿಮಾ ಮಾತ್ರ ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಎಲ್ಲಿ ಸಹ ಒಂದು ಸೆಕೆಂಡ್ ಕೂಡ ಬೋರ್ ಆಗಲ್ಲ. ಕಣ್ಣ ರೆಪ್ಪೆ ಮುಚ್ಚದೆ ನೋಡುವ ಪ್ರತಿ ಸನ್ನಿವೇಶನು ಕಂಟಿನ್ಯೂಟಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ದಯವಿಟ್ಟು ಎಲ್ಲ ನಿಮ್ಮ ಹತ್ರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ ಹೊಸ ಪ್ರತಿಭೆಗಳನ್ನ ಅರಿಸಿ ಆರೈಸಿ ಅಂತ ಕೋರ್ಕೊಳ್ತೀನಿ. ನಮಸ್ಕಾರ. ಈ ರೂರಲ್ ಫಿಲಿಮ್ ತುಂಬ ಚೆನ್ನಾಗಿದೆ. ಒಂದು ಹಾಡು ಚಿತ್ರಮ್ಮ ಹಾಡಿದ್ದಾರೆ. ಆ ಹಾಡಿಗೆ ನನ್ನ ಕಣ್ಣಲ್ಲಿ ನೀರು ಸುರಿಯಿತು. ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮ್ಯೂಸಿಕ್ ಕರ್ಣ ಅವರು. ಅವ್ರಿಗೂ ನನ್ನ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಟೀಮಲ್ಲಿ ಒಬ್ರಿಗೆ ಮಿಂಚು ಒಬ್ಬರು ಚಕ್ಕದಾಗಿ ಮಾಡಿದ್ದಾರೆ. ಯಾವುದೊಂದು ಬೋರೇ ಇಲ್ಲ. ಈ ಥರ ಮೂವಿ ಫಸ್ಟ್ ಆಫ್ ಆಲ್ ಏನಂದರೆ ಅಂಬೇಡ್ಕರ್ ಬಗ್ಗೆ ಒಂದು ಹಾಡು ಹಾಡಿದ್ದಾರೆ ಕನ್ನಡದಲ್ಲಿ ಅಂದರೆ ಈ ಫಿಲ್ಮ್ನೇ ಇರ್ಬೋದು. ಅಷ್ಟು ಚೆನ್ನಾಗಿದೆ ಹಾಡು. ಆ ಹಾಡಿಗೆ ಈ ಫಿಲ್ಮು ಓವರ್ ಹಿಟ್ ಆಗುತ್ತೆ. ಇದು ಹಾಡಿಗಂತೆಲ್ಲ ಓವರ್ ಟೋಟಲ್ ಆಗಿ ಫಿಲ್ಮ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಅವ್ರಿಗೆ ನಿಮ್ಮನ್ನು ಅವ್ರದ್ದು ಆಶೀರ್ವಾದ ಕೊಡಬೇಕಂತ ತಮ್ಮಲ್ಲಿ ಬೇಡ್ಕೊಳ್ತೀನಿ. ಜೈ ಭೀಮ್. ನಿಜವಾಗ್ಲೂ 5 ವರ್ಷದಿಂದ ಎಲ್ಲ ಥರ ಭಾಷೆಗಳ ಚಿತ್ರಗಳನ್ನ ನಾವು ನೋಡಿದ್ದೀವಿ. ದಲಿತರು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀವಿ. ದಯವಿಟ್ಟು ನೀವು ಯಾರು ದಲಿತರು ಅನ್ನೋ ಆ ಥರ ಕಾನ್ಸೆಪ್ಟ್ ಬೇಡ. ಎಲ್ಲರೂ ಎಲ್ಲ ಜನಾಂಗದವರು ದಯವಿಟ್ಟು ಈ ದ ರೂಲರ್ಸ್ ಅನ್ನೋ ಒಂದು ಮೂವಿನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಆಶೀರ್ವದಿಸಿ. ಯಾರ್ಯಾರನ್ನೋ ಒಂದು 5 ವರ್ಷದಿಂದ ಬೆಳೆಸಿದ್ದೀವಿ. ನಮ್ಮನ್ನು ಬೆಳೆಸಿ ಒಳ್ಳೊಳ್ಳೆ ಡೈರೆಕ್ಟರ್ಗಳು ನಮ್ಮವರು ಇದ್ದಾರೆ. ದಲಿತರು ಒಳ್ಳೊಳ್ಳೆ ಹೀರೋಯಿನ್ಸ್ ಇದ್ದಾರೆ, ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಇದ್ದಾರೆ. ಅವ್ರನ್ನೂ ಕೂಡ ದಯವಿಟ್ಟು ಬೆಳೆಸಿ. ಯಾವುದೇ ಥರ ಜಾತಿ ಗೀತೆ ಅಂತ ನೋಡಕ್ ಹೋಗ್ಬೇಡಿ. ಫಿಲಮ್ ಮಾತ್ರ ಸಕಾಲ ಬಂದು ದಯವಿಟ್ಟು ಎಲ್ಲ ಫಿಲಮ್ ಬಂದು ನೋಡಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.